ಸೊ ಈ 2 BHK ನೀವು 15 to 20K ರೆಂಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಇದು BDA ಪ್ರಾಪರ್ಟಿ. ಸೊ ಇಲ್ಲಿ ಏನ್ ನೋಡ್ತಿದ್ದೀರಾ, ಇಲ್ಲಿ ಮುಂದೆ 30 feet ರೋಡ್ ಇದೆ, ಫ್ಲೆಕ್ಸ್ ಮನೆ, ಅದ್ರ ಜೊತೆಗೆ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬರೋ ಅಂತ ಪ್ರಾಪರ್ಟಿನ ತೋರ್ಸಕ್ ಬಂದಿದೀವಿ. ಸೊ ಈ ಪೂಜಾ ರೂಮ್ ನ ಟೀಕ್ ವುಡ್ ಜೊತೆಗೆ ಟಫ್ ಅಂಡ್ ಗ್ಲಾಸ್ ಜೊತೆಗೆ ಇದನ್ನ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಂಡ್ ಡೈನಿಂಗ್ ಏರಿಯಾ ಮೇಲೆ ನೋಡ್ತಿರ್ಬೋದು ಸ್ಕೈಲೈಟ್ ಇದೆ. ಸೊ ನ್ಯಾಚುರಲ್ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಮನೆಗೆ. ಪಕ್ಕದಲ್ಲಿ ವಿಂಡೋಸ್ ಇದೆ. ಬಾಚಹಳ್ಳಿ ಮೆಟ್ರೋ ಸ್ಟೇಷನ್, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರದಲ್ಲಿದೆ. ನಮಸ್ಕಾರ NR ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ. ನಾವು ಇವತ್ತು ನಿಮ್ಗೆ ಒಂದು ಒಳ್ಳೆ ಡ್ಯೂಪ್ಲೆಕ್ಸ್ ಮನೆ, ಅದ್ರ ಜೊತೆಗೆ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬರೋ ಅಂತ ಪ್ರಾಪರ್ಟಿನ ತೋರ್ಸಕ್ ಬಂದಿದೀವಿ. ಸೊ ಈ ಪ್ರಾಪರ್ಟಿನ ನೋಡ್ತಿರ್ಬೋದು ನೀವು, ಫ್ರಂಟ್ ಎಲಿವೇಶನ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದ್ರ ಕಾಂಬಿನೇಷನ್ ಬಂದ್ಬಿಟ್ಟು ಟೆಕ್ಸ್ಚರ್ಡ್ ಪೇಂಟ್ ಮತ್ತೆ ಸ್ಟೋನ್ ಕ್ಲಾಡಿಂಗ್ ಜೊತೆಗಿದೆ. ಅಂಡ್ ಎಂಟ್ರೆನ್ಸ್ ಗೇಟ್ ಇಲ್ಲಿ 2 ಬರುತ್ತೆ, ಒಂದು ವೆಹಿಕಲ್ ಪಾಸ್ ಆಗಕ್ಕೆ, ಇನ್ನೊಂದು ನಾರ್ಮಲ್ ಗೇಟ್ ಇದೆ. ಸೊ ಇಲ್ಲಿ ಏನ್ ನೋಡ್ತಿದ್ದೀರಾ, ಇಲ್ಲಿ ಮುಂದೆ 30 feet ರೋಡ್ ಇದೆ. ಸೊ ಪ್ರಾಪರ್ಟಿ ಡೀಟೇಲ್ಸ್ ನೋಡೋದಾದ್ರೆ 30-40 ಡೈಮೆನ್ಷನ್ ಅಂಡ್ ಇದು ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಆಗಿರುತ್ತೆ. ಸೊ ಬನ್ನಿ ಈಗ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಕ್ಯಾಮ್ರಾ ಆಕ್ಸೆಸ್ ಕೂಡ ಇದೆ, 2 ಕ್ಯಾಮ್ರಾ ಆಕ್ಸೆಸ್ ಪಾಯಿಂಟ್ ಇದೆ. ಅಂಡ್ ಇದು BDA ಪ್ರಾಪರ್ಟಿ. ಸೊ ಬನ್ನಿ ಡೀಟೇಲ್ ಆಗಿ ಪ್ರಾಪರ್ಟಿನ ನೋಡ್ಕೊಂಡ್ ಬರೋಣ. ಎಂಟರ್ ಆದ ತಕ್ಷಣ ಇಲ್ಲಿ ಮುಂದೆ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಇಲ್ಲಿ ಆರಾಮಾಗಿ 1-2 ಕಾರ್ಸ್ ಮತ್ತೆ 2 wheeler ನ ಪಾರ್ಕ್ ಮಾಡ್ಕೋಬಹುದು. ಇಲ್ಲೇನ್ ನೋಡ್ತಿದ್ದೀರಾ, 2 ಸೈಡ್ ಇಲ್ಲಿ ಪ್ಯಾಸೇಜ್ ನ ಕೊಟ್ಟಿದ್ದಾರೆ. ವಾಟರ್ ವಿಲ್ ಫೆಸಿಲಿಟೀಸ್ ನೋಡೋದಾದ್ರೆ ಇಲ್ಲಿ ಕಾವೇರಿ ಕನೆಕ್ಷನ್ ಇದೆ. ಅಂಡ್ ಇಲ್ಲಿ ಬೋರ್ವೆಲ್ ಕೂಡ ಇದೆ, ಸಂಪ್ ಕೂಡ ಇದೆ, ಅದನ್ನ ಸ್ಟೋರ್ ಮಾಡಕ್ಕೆ. ಇಲ್ಲಿ ಏನ್ ನೋಡ್ತಿದ್ದೀರಾ, ಗ್ರೌಂಡ್ ಫ್ಲೋರ್ ಅಲ್ಲಿ 2 BHK ಇದೆ. ಇದೇ ರೆಂಟಲ್ ಇನ್ಕಮ್ ಬರೋಂತ ಪ್ರಾಪರ್ಟಿ. ಸೊ ಇದೇನ್ ನೋಡ್ತಿದ್ದೀರಾ, ಇದೆಲ್ಲ ಹಾಲ್. ಇಲ್ಲಿ ಟಿವಿ ಯೂನಿಟ್ ಇದೆ, ಇಲ್ಲಿ 2 ವಿಂಡೋಸ್ ಬರುತ್ತೆ. ಅಂಡ್ ಮೇಲೆ ಎಲ್ಲ POP ಡಿಸೈನ್ಸ್ ಎಲ್ಲ ಆಗಿದೆ. ಈ ಕಡೆ ನಿಂತಿರುವಂತ ಜಾಗ ಇದು ಕಿಚನ್. ಸೊ ಮಾಡರ್ನ್ ಕಿಚನ್ ಇದೆ. ಇಲ್ಲಿ ಸಿಂಕ್ ಬರುತ್ತೆ. ಅಂಡ್ ಇಲ್ಲೆಲ್ಲ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. 2 ರೂಮ್ ಬರುತ್ತೆ. ಇದು ಫಸ್ಟ್ ರೂಮ್. ಸೊ ಫಸ್ಟ್ ರೂಮ್ ಇಲ್ಲಿ ವಿಂಡೋಸ್ ಇದೆ ಪಕ್ಕದಲ್ಲಿ. ಅಂಡ್ ಇಲ್ಲಿ ಕಬರ್ಡ್ಸ್ ಇದೆ. ಮೇಲೆ ಕೂಡ ಸ್ಟೋರೇಜ್ಗೆ ಅಂತ ಹೇಳಿ ಯೂನಿಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ನೀವು ಬೇಕಂದ್ರೆ ಡ್ರೆಸ್ಸಿಂಗ್ ಮಿರರ್ ಅದನ್ನೆಲ್ಲ ಫಿಟ್ ಮಾಡ್ಕೋಬಹುದು. ಸೊ ಇದು ಒಂದು ಕಾಮನ್ ಬಾತ್ರೂಮ್. ಸೊ ಇದು ಸೆಕೆಂಡ್ ಬೆಡ್ರೂಮ್. ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಕೂಡ ವಿಂಡೋಸ್ ಇದೆ, ಬೆಳಕು ತುಂಬಾ ಚೆನ್ನಾಗಿ ಬರ್ತಿದೆ. ಇದು ಬಂದ್ಬಿಟ್ಟು ಸ್ಲೈಡಿಂಗ್ ಕಬರ್ಡ್ಸ್. ಮೇಲೆ ಕೂಡ ಸ್ಟೋರೇಜ್ ಗೆ ಅಂತ ಹೇಳಿ ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ಈ 2 BHK ನೀವು 15 to 20K ರೆಂಟ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಯಾಕಂದ್ರೆ ಇಲ್ಲಿ ಸಾಕಷ್ಟು ಕಾಲೇಜಸ್ ಹತ್ರದಲ್ಲಿದೆ. ಸೊ ಇಲ್ಲಿ ಸುತ್ತಲೆಲ್ಲ ನೋಡ್ತಿದಿರಲ್ಲ, ಇಲ್ಲಿ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ಗೆ. ಅಂಡ್ ಇಲ್ಲಿ ಪಕ್ಕದಲ್ಲಿ ಮೀಟರ್ ಬೋರ್ಡ್ ಇದೆ. ಈ ಕಡೆ ಕೂಡ ಪ್ಯಾಸೇಜ್ ಬರುತ್ತೆ ನಾನು ಹೇಳ್ದ ಹಾಗೆ. ಸೊ ಇವಾಗ ಇಲ್ಲಿ ರೆಂಟಲ್ ಇನ್ಕಮ್ ಬರುವಂತ 2 BHK ಫ್ಲಾಟ್ ನ ನೋಡಿದ್ವಿ ಗ್ರೌಂಡ್ ಫ್ಲೋರ್ ಅಲ್ಲಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಸೊ ಈಗ ಮುಂದೆ ಏನ್ ನೋಡ್ತಿದೀವಿ, ಅದು ಡೂಪ್ಲೆಕ್ಸ್ ಹೌಸ್. ಬನ್ನಿ ನೋಡೋಣ. ಸೊ ಇಲ್ಲೆಲ್ಲ ನೋಡ್ತಿದಿರಲ್ಲ, ಸ್ಟೇರ್ ಕೇಸ್ ಕೂಡ ವೈಡ್ ಆಗಿದೆ. ಪಕ್ಕದಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ಹಾಕಿದ್ದಾರೆ. ಅಂಡ್ ಇಲ್ಲಿ ಆಂಟಿ ಸ್ಕಿಡ್ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ ಸ್ಟೇರ್ ಕೇಸ್ಗೆಲ್ಲ. ಸೊ ಇವಾಗ ಡೂಪ್ಲೆಕ್ಸ್ ಹೌಸ್ ಫಸ್ಟ್ ಫ್ಲೋರ್ ನ ಎಂಟರ್ ಆಗಿದೀವಿ. ಇಲ್ಲಿ ಮುಂದೆ ಇಲ್ಲಿ SS ರೈಲಿಂಗ್ಸ್ ಜೊತೆಗೆ ಟಫ್ ಅಂಡ್ ಗ್ಲಾಸ್ ಕಾಂಬಿನೇಷನ್ ಅಲ್ಲಿ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಅಂಡ್ ಮೇಲೆ ಸೀಲಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲಿ ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ವಾಲ್ ಕ್ಲಾಡಿಂಗ್ ಇದೆ. ಸೊ ನಾನು ಹೇಳ್ದ ಹಾಗೆ ಇದು ಪ್ರಾಪರ್ಟಿ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಮೇನ್ ಡೋರ್ ಕೂಡ ಇದು ನಾರ್ತ್ ಫೇಸಿಂಗ್ ಆಗಿದೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಇದು ಟೀಕ್ ವುಡ್ ಇಂದ ಮಾಡಿರುವಂತ ಡೋರ್. ಎಂಟರ್ ಆದ ತಕ್ಷಣ ತುಂಬಾ ಕಲರ್ಫುಲ್ ಆಗಿ ಅಂಡ್ ನ್ಯಾಚುರಲ್ ಬೆಳಕು ತುಂಬಾ ಚೆನ್ನಾಗಿ ಬರ್ತಿದೆ ಈ ಮನೆಗೆ. ಮೇಲೆ ಎಲ್ಲ ಆಲ್ರೆಡಿ POP ಡಿಸೈನ್ಸ್ ಎಲ್ಲ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸ್ಪೇಷಿಯಸ್ ಆಗಿರೋ ಹಾಲ್ ಪಕ್ಕದಲ್ಲಿ ಒಂದು ಪೂಜಾ ರೂಮ್ ಕೂಡ ಇದೆ. ಸೊ ಈ ಪೂಜಾ ರೂಮ್ ನ ಟೀಕ್ ವುಡ್ ಜೊತೆಗೆ ಟಫ್ ಅಂಡ್ ಗ್ಲಾಸ್ ಜೊತೆಗೆ ಇದನ್ನ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲೇನ್ ನೋಡ್ತಿದ್ದೀರಾ, ಇದು ಟಿವಿ ಯೂನಿಟ್. ಅಂಡ್ ಮೇಲೆ ಅಲ್ಲಿ ಶೋ ಕೇಸ್ ಎಲ್ಲ ಇಟ್ಕೋಬಹುದು ಏನಾದ್ರು. ಸೊ ಟಿವಿ ಯೂನಿಟ್ ಪಕ್ಕದಲ್ಲಿ ಇಲ್ಲಿ ಕಿಚನ್ ಇದೆ. ಕಿಚನ್ ಪಕ್ಕದಲ್ಲಿ ಇದು ಡೈನಿಂಗ್ ಏರಿಯಾ. ಅಂಡ್ ಡೈನಿಂಗ್ ಏರಿಯಾ ಮೇಲೆ ನೋಡ್ತಿರ್ಬೋದು ಸ್ಕೈಲೈಟ್ ಇದೆ.
ಸೊ ನ್ಯಾಚುರಲ್ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಮನೆಗೆ. ಪಕ್ಕದಲ್ಲಿ ವಿಂಡೋಸ್ ಇದೆ, ಇಲ್ಲಿ ಸಿಂಕ್ ಇದೆ. ಸೊ ಇದು ಮಾಡರ್ನ್ ಕಿಚನ್. ಸೊ ಇಲ್ಲೆಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ, ಇಲ್ಲಿ ಸಿಂಕ್ ಬರುತ್ತೆ ಅಂಡ್ ಚಿಮ್ನಿಗೂ ಆಕ್ಸೆಸ್ ಕೊಟ್ಟಿದ್ದಾರೆ ಇವರು. ಕಿಚನ್ ಕ್ಯಾಬಿನೆಟ್ ಎಲ್ಲ ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಆಗಿರ್ಬೋದು ಅಂಡ್ ಸ್ಟೋರೇಜ್ಗೂ ಸಾಕಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಇವರು. ಇಲ್ಲಿ ಓವನ್ ನ ಇಟ್ಕೋಬಹುದು, ಅದಕ್ಕೆ ಅಂತ ಹೇಳಿ ಇಲ್ಲಿ ಸ್ವಿಚಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಾಲ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ. ಸೊ ಇಲ್ಲಿ ಬೆಡ್ರೂಮ್ ಅಲ್ಲಿ ಕಬರ್ಡ್ಸ್ ಇದೆ ಅಂಡ್ ವಿಂಡೋಸ್ ಬರುತ್ತೆ. ಸೊ ಇಲ್ಲಿ ಹಿಂದೆ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ, ಹಿಡನ್ ಡ್ರೆಸ್ಸಿಂಗ್ ಮಿರರ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ, ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಆಗಿದೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದಾರೆ, ಜಾಗ್ವಾ ಫಿಟ್ಟಿಂಗ್ ಬರೋದು ಇಲ್ಲಿ. ಈ ಸ್ಟೇರ್ ಕೇಸ್ ಕೆಳಗಡೆ ಏನ್ ನೋಡ್ತಿದ್ದೀರಾ, ಇದೆಲ್ಲ ಸ್ಟೋರೇಜ್ಗೆ ಅಂತ ಹೇಳಿ ಯೂನಿಟ್ ಕೊಟ್ಟಿದ್ದಾರೆ, ಸಾಕಷ್ಟು ಯೂನಿಟ್ಸ್ ಇದೆ ಇಲ್ಲಿ. ಸೊ ಇವಾಗ ಡೂಪ್ಲೆಕ್ಸ್ ಮನೆ ಫಸ್ಟ್ ಫ್ಲೋರ್ ನ ನೋಡಿದ್ವಿ, ಸೆಕೆಂಡ್ ಫ್ಲೋರ್ ನ ಕೂಡ ನೋಡೋಂತ ಸಮಯ, ಬನ್ನಿ ನೋಡ್ಕೊಂಡ್ ಬರೋಣ. ಸೊ ಇವಾಗ ಸೆಕೆಂಡ್ ಫ್ಲೋರ್ ಎಂಟರ್ ಆಗ್ತಿದ್ದೀನಿ. ಸೆಕೆಂಡ್ ಫ್ಲೋರ್ ಎಂಟರ್ ಆದ ತಕ್ಷಣ ಇಲ್ಲಿ ಸ್ಪೇಷಿಯಸ್ ಆಗಿರುವಂತ ಲಿವಿಂಗ್ ಸ್ಪೇಸ್ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಕೂಡ ಎಲ್ಲ POP ಡಿಸೈನ್ಸ್ ಆಲ್ರೆಡಿ ಆಗಿದೆ, ಇಲ್ಲಿ ಮುಂದೆ ವಿಂಡೋಸ್ ಕೂಡ ಬರುತ್ತೆ. ಸೊ ಟೋಟಲ್ ಆಗಿ ಸೆಕೆಂಡ್ ಫ್ಲೋರ್ ಅಲ್ಲಿ 2 ರೂಮ್ ಬರುತ್ತೆ. ಇದು ಬಂದ್ಬಿಟ್ಟು ಫಸ್ಟ್ ರೂಮ್. ಸೊ ನೋಡ್ತಿದಿರಲ್ಲ, ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ. ಕೆಳಗೆಲ್ಲ ಒಂದು ವುಡನ್ ಟಚ್ ಇರುವಂತ ಟೈಲ್ಸ್ ನ ಇವರು ಫ್ಲೋರಿಂಗ್ ಮಾಡಿದ್ದಾರೆ. ಸೊ ಇದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಬರುತ್ತೆ. ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ, ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನಾನು ಆಗ್ಲೇ ಹೇಳ್ದಾಗೆ ಪ್ರತಿಯೊಂದು ಬಾತ್ರೂಮ್ಸ್ ಅಲ್ಲೂ ಜಾಗ್ವಾ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಮನೆಗೆ ಎಲ್ಲ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದಾರೆ, ಸ್ವಿಚ್ ಬೋರ್ಡ್ ಆಗಿರ್ಬೋದು ಅಥವಾ ಬಾತ್ರೂಮ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ. ಸೊ ಫಸ್ಟ್ ರೂಮ್ ನ ನೋಡಿದ್ವಿ, ಇವಾಗ ಎಂಟರ್ ಆಗ್ತಿರೋಂಥದ್ದು ಸೆಕೆಂಡ್ ರೂಮ್. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇಲ್ಲಿ ಕಲರ್, ಈ ಕಬೋರ್ಡ್ ಕಲರ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ, ವೈಟ್ ಆಗಿದೆ. ಇಲ್ಲಿ ಕೂಡ ಸಾಕಷ್ಟು ಯೂನಿಟ್ ಇದೆ, ಸ್ಟೋರ್ ಮಾಡಕ್ಕೆ, ಬಟ್ಟೆ ಇಟ್ಕೊಳ್ಳಕ್ಕೆಲ್ಲ. ಸೊ ಇದು ಬಂದ್ಬಿಟ್ಟು ಇನ್ನೊಂದು ಹಿಡನ್ ಡ್ರೆಸ್ಸಿಂಗ್ ಮಿರರ್, ಕೆಳಗೆ ನೋಡಿದ್ವಲ್ಲ ಅದೇ ತರ ಇದೆ ಇಲ್ಲಿ ಕೂಡ. ಇದು ಅಟ್ಯಾಚ್ಡ್ ಬಾತ್ರೂಮ್. ಅಂಡ್ ಇಲ್ಲಿ ವಿಂಡೋ ಬರುತ್ತೆ, ಇದು ನೀವು ಸ್ಟಡಿ ಟೇಬಲ್ ಆರ್ ವರ್ಕ್ ಸ್ಟೇಷನ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಈ ಕಡೆ ಕೂಡ ಒಂದು ವಿಂಡೋ ಬರುತ್ತೆ. ಸೊ ಈ ಸ್ಪೆಸಿಫಿಕ್ಲಿ ಈ ರೂಮ್ಗೆ ತುಂಬಾ ಬೆಳಕಿದೆ. ಸೊ ಇದು ಸೆಕೆಂಡ್ ಫ್ಲೋರ್ಗೆ ಅಟ್ಯಾಚ್ ಆಗಿರುವಂತ ಒಂದು ಬಾಲ್ಕನಿ. ಇಲ್ಲಿ ಕೂಡ ಮೇಲೆ ಸೀಲಿಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಕೆಳಗೆ ಇಲ್ಲಿ ಕೂಡ ವುಡನ್ ಫ್ಲೋರ್ ಟಚ್ ಇರುವಂತ ಒಂದು ಫ್ಲೋರಿಂಗ್ ನ ಮಾಡಿದ್ದಾರೆ. ಮುಂದೆ ಇಲ್ಲಿ ಟಫ್ ಅಂಡ್ ಗ್ಲಾಸ್ ಜೊತೆಗೆ ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ಸ್ ನ ಕೊಟ್ಟಿದ್ದಾರೆ. ಸೊ ಡ್ಯೂಪ್ಲೆಕ್ಸ್ ಪ್ರಾಪರ್ಟಿಯಲ್ಲಿರುವಂತ 3 ಬೆಡ್ರೂಮ್ ನ ಇವಾಗ ನೋಡಿದ್ವಿ. ಬನ್ನಿ ಟೆರೆಸ್ ನ ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಸೊ ಈಗ ಟೆರೆಸ್ ಎಂಟರ್ ಆಗೋಕ್ಕಿಂತ ಮುಂಚೆ ಇದನ್ನ ಡೋರ್ ಇಂದ ಸೆಕ್ಯೂರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಟೆರೆಸ್. ಸೊ ಇದಿಷ್ಟು ಒಂದು ಪಾರ್ಟಿ ಏರಿಯಾ ಅಂತ ಹೇಳಿ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ ವುಡನ್ ಟಚ್ ಇರುವಂತ ಫ್ಲೋರಿಂಗ್ ನ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಏನ್ ನೋಡ್ತಿದ್ದೀರಾ, ಇಲ್ಲಿ ಪಕ್ಕದಲ್ಲಿ ಇಲ್ಲಿ ವಾಷಿಂಗ್ ಮಷಿನ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಕಾಮನ್ ಬಾತ್ರೂಮ್. ಸೊ ಈಗ ಇದು ಏನ್ ನೋಡ್ತಿದ್ದೀರಾ, ಇದು ಸ್ಕೈಲೈಟ್ ಗೆ ಪ್ರಾವಿಷನ್ ಇದೆ. ಅಂಡ್ ಇದು ಇಲ್ಲೆಲ್ಲ ನೀವು ಬಟ್ಟೆಗಳನ್ನ ಒಣಗಾಕಕ್ಕೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಟೈಲ್ಸ್ ಜೊತೆಗೆ ಇದನ್ನ ಫ್ಲೋರಿಂಗ್ ಮಾಡಿದ್ದಾರೆ. ಮೇಲೆ ಏನ್ ನೋಡ್ತಿದ್ದೀರಾ, ನಿಮ್ಗೆ ಓವರ್ ಹೆಡ್ ಟ್ಯಾಂಕ್ ಗೆ ಆಕ್ಸೆಸ್ ಸಿಗುತ್ತೆ ಅಂಡ್ ಸೋಲಾರ್ ಪಾಯಿಂಟ್ ಗೆಲ್ಲ ನಿಮ್ಗೆ ಆಕ್ಸೆಸ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ತಿದ್ದೀರಲ್ಲ, ಟೆರೆಸ್ ಸುತ್ತಮುತ್ತಲು ಎಲ್ಲ ನಮ್ಗೆ ತುಂಬಾ ಅಪಾರ್ಟ್ಮೆಂಟ್ಸ್, ಬಿಲ್ಡಿಂಗ್ಸ್ ಎಲ್ಲ ಕಾಣ್ತಿದೆ. ಅಂಡ್ ಹತ್ರದಲ್ಲೇ ಇಲ್ಲಿ KSIT ಕಾಲೇಜ್ ಕೂಡ ಇದೆ, ಸಾಕಷ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್ ಆತರ ಇದೆ. ಇವಾಗ ನಿಮ್ಗೆ ಅನ್ಸ್ತಿರ್ಬೋದು ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂತ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಅಂಜನಾಪುರ ಫಸ್ಟ್ ಬ್ಲಾಕ್. ಅಂಡ್ ಇಲ್ಲಿ ಸುತ್ತಮುತ್ತಲು ಕನೆಕ್ಟಿವಿಟಿ ನೋಡೋದಾದ್ರೆ ಇಲ್ಲಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರದಲ್ಲಿದೆ. ಅಂಡ್ ಇಲ್ಲಿಂದ 80 feet ರೋಡ್ ಕೂಡ ಹತ್ರ ಇದೆ.
ಓಕೆ, ಸೊ ಇಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮಗೆ ಆಕ್ಸೆಸಿಬಲ್ ಇದೆ. ಅಂಡ್ ಈ ಪ್ರಾಪರ್ಟಿನ ನೋಡಿ, ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕರೆ ಮಾಡಿ ಯಾವುದೇ ಬ್ರೋಕರೇಜ್ ಕಮಿಷನ್ ಇಲ್ಲದೆ ಈ ಪ್ರಾಪರ್ಟಿನ ನಿಮ್ದಾಗಿಸ್ಕೊಳ್ಳಿ. ಅಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.